ಕಾಂಗ್ರೆಸ್ ಪಕ್ಷಕ್ಕಾಗಿ ಹಗಲಿರುವುದು ಒಬ್ಬರು ಕಾರ್ಯಾಧ್ಯಕ್ಷರಾಗಿ ನಮ್ಮೆಲ್ಲರಿಗೂ ತಿಳಿದಂತೆ ಏನು ಪಕ್ಷ ಇತ್ತು ಎಲ್ಲ ಜವಾಬ್ದಾರಿಗಳನ್ನ ಆರೋಗ್ಯ ಕೊರೋನಾ ಟೈಮಲ್ಲಿ ಆರೋಗ್ಯ ಅಷ್ಟೇ ಇರಬಹುದು, ಅದೇ ರೀತಿಯಲ್ಲಿ ಪಕ್ಷರು ಕೊಟ್ಟಂತ 9 ಜಿಲ್ಲೆಗಳನ್ನ ಉಸ್ತುವಾರಿಯಾಗಿ ತೆಗೆದುಕೊಂಡು ಒಂದು ಕಾರ್ಯಾಧ್ಯಕ್ಷರಾಗಿ ದಕ್ಷತೆಯಿಂದ ಪಕ್ಷವನ್ನ ಸಂಘಟನೆ ಮಾಡಲು ಯಶಸ್ವಿಯಾಗಿದ್ದಂತ ನಮ್ಮ ಧ್ರುವಣ್ಣ ಸಾಹೇಬರು ನಮ್ಮೆಲ್ಲರಿಗೂ ತಿಳಿದಾಗೆ ಅವರು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದ್ರು. ಮತ್ತೆ ಅದೇ ರೀತಿಯಲ್ಲಿ ಅವರು ಏನ್ ಸಂಘಟನೆ ಮಾಡಿದ್ರು ಆ ಸಂಘಟನೆ ಮಾಡಿದಂತ ಜಿಲ್ಲೆಗಳಲ್ಲಿ ಎಲ್ಲ ಕಡೆ ಕೂಡ ಕಾಂಗ್ರೆಸ್ ಪಕ್ಷ ಯಶಸ್ವಿಯಾಗಿ ಹೆಚ್ಚಿನ ಕ್ಷೇತ್ರಗಳನ್ನ ಗೆದ್ದದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ತಮ್ಮ ಅಗಲಿರೋ ದುಡಿದು ತಮ್ಮ ಪಕ್ಷಕ್ಕೋಸ್ಕರ ತಮ್ಮನ್ನೇ ಕೂಡ ಅರ್ಪಣೆ ಮಾಡ್ಕೊಂಡ್ರು. ಅಂತ ಸಂದರ್ಭದಲ್ಲಿ ನಮ್ಮ ಎಲ್ಲರೂ ಜೊತೆಗೆ ಎಲ್ಲ ನಮ್ಮ ನಾಯಕರು ಹೇಳಿದ್ರು, ಅವರ ಒಂದು ಪಕ್ಷನಿಷ್ಠೆ ಪ್ರಾಮಾಣಿಕತೆ ಅವ್ರು ಏನ್ ಕೆಲಸ ಮಾಡಿದ್ರು ಎಲ್ಲರೂ ಕೂಡ ಹೇಳಿದ್ರು. ಮುಂದಿನ ದಿನಗಳಲ್ಲಿ ಅವರ ಸುಪುತ್ರರಾದಂತ ದರ್ಶನ್ ತುಮನವ್ರಿಗೆ ನಾನು ಒಂದು ಒಳ್ಳೇದು ಮಾಡ್ತೀನಿ ಅಂತ ತುಂಬದ ವಿಧಾನಸಭೆಯಿಂದ ಕೂಡ ಡಿ.ಕೆ. ಸಾಹೇಬರು ಒಬ್ಬನಿಗೆ ಹೇಳಿದ್ರು. ಯಾಕಂದ್ರೆ ಒಂದು ಸಣ್ಣ ವಯಸ್ಸಿಗೆ ಅಧಿಕಾರ ಕೊಟ್ರೆ ಯಾವ ಮಟ್ಟಿಗೆ ಬೇಕಾದ್ರೂ ಯಾರು ಬೇಕಾದ್ರೂ ಬೆಳಿಬಹುದು. ಉದಾಹರಣೆ ಸಿದ್ದರಾಮಯ್ಯ ಸಾಹೇಬ್ರೆ 37ನೇ ವಯಸ್ಸಿಗೆ ಅವರು ಮಿನಿಸ್ಟರ್ ಆಗಿರುವಂತದ್ದು. ಸ್ವತಃ ಡಿ.ಕೆ. ಶಿವಕುಮಾರ್ ಸಾಹೇಬರು 29ನೇ ವಯಸ್ಸಲ್ಲಿ ಮಿನಿಸ್ಟರ್ ಆಗಿ ಇವತ್ತು ಇಬ್ಬರು ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ದಕ್ಷ ಯೋನಿಗಳಾದ ರೀತಿಯಲ್ಲಿ ಬೆಳೆದಂತದ್ದು. ಅದೇ ರೀತಿ ಕೂಡ ಈಗ ಯುವ ನಾಯಕರಾದಂತ ಮತ್ತೆ ನಮ್ಮ ಧ್ರುವಣ್ಣ ಸಾಹೇಬ್ರ ಸುಪುತ್ರರಾದಂತ ದರ್ಶನ್ ಧ್ರುವಣ್ಣ ತುಂಬಾ ವಿದ್ಯಾವಂತರು ಕೂಡ, ವಕೀಲರಾಗಿ ತುಂಬಾ ವಿದ್ಯಾವಂತರಾಗಿ ಶಾಸಕರಾಗಿರೋ ಸಣ್ಣ ವಯಸ್ಸಲ್ಲಿ ಅವ್ರಿಗೆ ಈ ಒಂದು ಅವಕಾಶ ಮಾಡಿಕೊಟ್ರೆ ಮುಂದಿನ ಬೆಳವಣಿಗೆ ಕೂಡ ಅನುಕೂಲ ಆಗುತ್ತೆ, ಮತ್ತೆ ಕ್ಷೇತ್ರದ ನಾಡಿನ ಅಭಿವೃದ್ಧಿ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಈ ಒತ್ತಾಯ ಮಾಡ್ತಾ ಬಂದಂತಲ್ಲಿ ಏನಾದರೂ ಅವಕಾಶವನ್ನು ನೀಡಿದಂತ ಸಂದರ್ಭದಲ್ಲಿ ನಾನು ನಮ್ಮ ಕ್ಷೇತ್ರದ ಅತ್ಯಂತ ವಯಸ್ಸಿನ ಶಾಸಕರಾದ ಯುವಶಾಸಕರಾದ ದರ್ಶನ್ ಧ್ರುವನಾರಾಯಣ್ ಅವರಿಗೆ ಅವರನ್ನು ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡಿ ಅಂತೇಳಿ ನಮ್ಮ ಪಕ್ಷದ ವರಿಷ್ಠ ಎಐಸಿಸಿ ಅವರಿಗೆ ಮತ್ತು ಕೆಪಿಸಿಸಿ ವರಿಷ್ಠರಿಗೆ ನಾವು ವಿನಂತಿಯನ್ನು ಮಾಡ್ತಾ ಅವರ ವಿನಮ್ರತೆಯಿಂದ ಅವರಿಗೆ ನೋಡಿಕೊಂಡು ಅವರ ರಾಜಕೀಯ ಜೀವನದಲ್ಲಿ ಹೆಚ್ಚು ಇದರಲ್ಲಿ ಬೆಳೆಯಲಿಕ್ಕೆ ಅವರು ಒಂದು ಅನುಕೂಲ ಆಗ್ತದೆ, ಕ್ಷೇತ್ರಕ್ಕೂ ಕೂಡ ಎಲ್ಲ ರೀತಿ ಕೂಡ ಅನುಕೂಲ ಆಗ್ತದೆ ಅಂತ ಹೇಳಿ ನಾವೆಲ್ಲರೂ ಹೇಳ್ತಾ, ಅದೇ ರೀತಿಯಲ್ಲಿ ತಮ್ಮಲ್ಲಿ ಚಿಂತನೆಗಳು ಹೇಳಿ ಈಗಾಗಲೇ ಈ ಭಾಗದಲ್ಲಿ ನಾವು ನಂಜನಗೂಡಲ್ಲಿ ಒಂದು ಭಾಗ ನಂಜನಗೂಡು, ಹಾಗಾಗಿ ಅಲ್ಲೊಟ್ಟುಗೊಳಿಸತಕ್ಕಂಥ ಹಿಂದೆ 17 ಕೂಡ ಕ್ಷೇತ್ರದಲ್ಲಿ ಒಡನಾಟ ಇಟ್ಟುಕೊಂಡಂತ ಶ್ರೀಯುತ ಡಾಕ್ಟರ್ ಯತೀಂದ್ರ ಸಾಹೇಬರು ಮತ್ತು ಒಂದು ಅವರಿಗೆ ಶಾಸಕ 18ರಿಂದ 23 ಶಾಸಕರಾಗಿ ಮತ್ತು ಇತ್ತೀಚೆಗೆ ಅವರು ವಿಧಾನ ಪರಿಷತ್ತರ ಸದಸ್ಯರಾಗಿ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರ ತಂದೆಯ ಉಪಸ್ಥಿತಿಯಲ್ಲಿ ಕೊರೋನಾ ಕ್ಷೇತ್ರದ ಎಲ್ಲ ಪಕ್ಷದ ಕೆಲಸ ಇರ್ಬೋದು, ಸರ್ಕಾರದ ಕೆಲಸಗಳಿರ್ಬೋದು, ಇವೆಲ್ಲವನ್ನು ಒದಗಿಸಿಕೊಟ್ಟರೆ ಜನತೆಯ ಸಹಕಾರವನ್ನು ಬಂದಿದ್ದಾರೆ. ಅವರು ಕೂಡ ಸಚಿವ ಸಂಪುಟದಲ್ಲಿ ಸೇರೋದು ಖಚಿತ. ಅವರು ಕೂಡ ಶ್ರೀಕಂಠೇಶ್ವರ ಹೆಚ್ಚಿನ ಅಧಿಕಾರ ಆರೋಗ್ಯವನ್ನು ಎಲ್ಲರೂ ದಯಪಾಲಿಸಲಿ ಅಂತ ಹೇಳ್ತಾ ಈ ಒಂದು ಸಚಿವ ಸಂಪುಟದಲ್ಲಿ ನಂಜನಗೂಡು ಮತ್ತು ವರ್ಣ ಎರಡೂ ಕ್ಷೇತ್ರದ ಒಂದು ಅಧಿಕಾರವನ್ನು ಶ್ರೀಕಂಠೇಶ್ವರ ನಡೆಸಿಕೊಳ್ಳಿ ಅಂತ ನಾವು ಕೂಡ ಪರಮಾತ್ಮನಲ್ಲಿ ವಿನಂತಿ ಮಾಡಿ ತಮ್ಮೆಲ್ಲರಿಗೂ ಹೊಂದಿಸಿದ ಮಾತುಗಳನ್ನು